ಈಗ ನೀವು ಮತ್ತೆ ಸೀರಿಯಲ್ಗೂ ಕೂಡ ಕಮ್‌ಬ್ಯಾಕ್ ಆಗಿದ್ದೀರಾ. ಮಲ್ಲಿ ಅನ್ನೋ ರಿಪ್ಲೇಸ್‌ಮೆಂಟ್ ಪಾತ್ರ. ಯಾಕೆ ಆ ರಿಪ್ಲೇಸ್‌ಮೆಂಟ್ ಒಪ್ಕೊಂಡಿದ್ದು? ರಿಪ್ಲೇಸ್ಮೆಂಟ್ ಒಪ್ಕೊಳ್ಳೋಕ್ಕೆ ಕಾರಣ ಐ ಗೆಸ್ ಎಲ್ಲೋ ಒಂದು ಕಡೆ ನಾನು ಬೇರೆ ಸೀರಿಯಲ್ಲು ಮಾಡ್ತಾ ಇದ್ದೆ ಆ ಒಂದು ಗ್ಯಾಪಲ್ಲಿ. ಬಟ್ ಯಾರೂ ಎವ್ರಿಬಡಿ ವರ್ ಟಾಕಿಂಗ್ ಅಬೌಟ್ ಆದ್ಯ ಓನ್ಲಿ. ಮಾಡ್ತಾ ಇಲ್ವಾ ಏನು ಮಾಡ್ತಾ ಇಲ್ವಾ ಏನು ಇಲ್ಲ ಮಾಡ್ತಾ ಇದ್ದೀನಿ. ಓಕೆ ಐ ಗೆಸ್ ಈ ಚಾನಲಿಗೆ ಒಂದು ಕಮ್‌ಬ್ಯಾಕ್ ಮಾಡಬೇಕಿತ್ತು ಅಂತ ಅನಿಸ್ತು. ಅದಕ್ಕೋಸ್ಕರ ಆ ಒಂದು ಪಾತ್ರ ಆ್ಯಂಡ್ ಆ ಪಾತ್ರದಲ್ಲಿ ಆದ್ಯಗೆ ಕಂಪ್ಲೀಟ್ ಡಿಫ್ರೆಂಟ್ ಆ್ಯಕ್ಟಿಂಗ್ ಇತ್ತು. ಅಂದರೆ ಮಲ್ಲಿಯಾಗಿ ತುಂಬ ಮುಗ್ದೆ, ತುಂಬ ಸೈಲೆಂಟ್. ಸೊ ಆದ್ಯಂದ ನೀವು ತುಂಬ ಬಬ್ಲಿಯಾಗಿ ನೋಡಿರ್ತೀರ. ಐ ಗೆಸ್ ಎಲ್ಲೋ ಒಂದು ಕಡೆ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಒಪ್ಕೊಂಡಿದ್ದಂಥ ಪಾತ್ರ ಮಲ್ಲಿ. ಅಂದರೆ ಈಗ ಆ ಭಾಷೆ ಇರಬಹುದು, ನಿಮ್ಮ ಏನು ವೇಷಭೂಷಣಗಳಿರಬಹುದು, ಪಕ್ಕಾ ಹಳ್ಳಿ ಹುಡುಗಿ ಭಾಷೆ ಹೆಂಗೆ ಅನ್ನಿಸ್ತು ನಿಮಗೆ ಆ ಪಾತ್ರದ ಬಗ್ಗೆ ಹೇಳೋದಾದರೆ? ತುಂಬ ಕಷ್ಟ ಅನ್ನಿಸ್ತು. ನನಗೆ ಇವಾಗಲೂ ಕಷ್ಟ ಅನಿಸುತ್ತೆ. ಹೇಳ್ತಾ ಇರ್ತೀನಿ ಡೈರೆಕ್ಟರ್ ಸರ್ ಹತ್ರ, ದಯವಿಟ್ಟು ಚೇಂಜ್ ಮಾಡಿಬಿಡಿ ಆ ಭಾಷೆನ, ಹೋಗ್ತೈತೆ ಬರ್ತೈತೆ ಕುಂತೈತೆ ಅಂತ ಹೇಳಿ. ಕೆಲವೊಮ್ಮೆ ನಾನು ಡೈಲಾಗ್ ಹೇಳಬೇಕಾದ್ರೂ ಅಲ್ಲೇ ಮಿಸ್ ಹೊಡೆಯುತ್ತೆ. ಅದಕ್ಕೋಸ್ಕರ ಒನ್ ಮೋರ್ ಆಗುತ್ತೆ. ಬಟ್ ಇವಾಗ ಎಲ್ಲೋ ಒಂದು ಕಡೆ ಓಕೆ ಆಗ್ತಾ ಇದ್ದೀನಿ. ನಾನು ಕಂಪ್ಲೀಟಾಗಿ ಅಲ್ಲಿಗೆ ಇದಾಗಿದ್ದೀನಿ ಅಂತ ಹೇಳಲ್ಲ. ಬಟ್ ಎಲ್ಲೋ ಒಂದು ಕಡೆ ಓಕೆ ಆಗ್ತಾಯಿದ್ದೀನಿ. ಫಸ್ಟ್ ಡೇ ಕಂಪೇರ್ ಮಾಡಿದರೆ ಐ ಗೆಸ್ ಇವತ್ತಿಗೆ ಐ ಗೆಸ್ ಐ ಕ್ಯಾನ್ ಟೆಲ್ ಐ ಆಮ್ ಡೂಯಿಂಗ್ ಅ ಗುಡ್ ಜಾಬ್ ಅಂತ ಹೇಳಿ. ಆ್ಯಂಡ್ ಅದನ್ನು ಆಡಿಯನ್ಸ್ಗಳು ಒಪ್ಕೊಂಡಿದ್ದಾರೆ. ತುಂಬ ಭಯ ಇತ್ತು ಆಡಿಯನ್ಸ್ ಒಪ್ಕೊಳ್ತಾರಾ ಇಲ್ವಾ, ಬಿಕಾಸ್ ಇಟ್ಸ್ ಅ ರಿಪ್ಲೇಸ್ಮೆಂಟ್ ಕ್ಯಾರೆಕ್ಟರ್. ಅಷ್ಟು ಈಸಿಯಾಗಿ ಒಪ್ಕೊಳ್ಳೋ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರು ಅವ್ರದ್ದೇ ಆದಂಥ ಒಂದು ಚಾಪನ್ನು ಮೂಡಿಸಿದ್ರು ಹಳೆ ಮಲ್ಲಿ. ಸೊ ಇವಾಗ ನಾನು ಬಂದಾಗ ಹೆಂಗಾಗತ್ತೋ ಏನಾಗತ್ತೋ ಅಂತ ಹೇಳಿ. ಬಟ್ gradually I guess everybody has welcomed me with the open arms and I guess I'm blessed. ಅಂದರೆ ಈಗ ಅನ್ವಿತಾ ಸಾಗರೇ ಬೇರೆ, ಮಲ್ಲಿನೇ ಬೇರೆ. ಸೊ ನಿಮ್ಮನ್ನು ನೀವೇ ನೋಡ್ಕೊಂಡಾಗ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಶೂಟ್ ನೋಡ್ಕೊಂಡಾಗ ಹೆಂಗೆ ಅನ್ನಿಸ್ತಾ ಇತ್ತು? ನನಗೆ ಮೇಕಪ್ ಹಾಕಿ ಹೇರ್ ಸ್ಟೈಲೆಲ್ಲ ಓಕೆ. ಬಟ್ ಯಾವಾಗ ಕುಂಕುಮ ಮತ್ತು ಅರಿಶಿಣ ಬಂದು ಹೂ ಬಂದುಬಿಡತ್ತೋ ಆಮೇಲೆ ಅಯ್ಯೋ ಆಗತ್ತೆ, ಎಲ್ಲಿಂದ ಬಂದಪ್ಪ ಇವಳು ಅಂತ ಹೇಳಿ. ಸೊ ಒಂಥರ ನನ್ನನ್ನು ನೋಡ್ಕೊಂಡಾಗ ಹೆಂಗಿದ್ದೆ ಹೆಂಗಾಗೋದೆ ಅಂತ ಅನಿಸುತ್ತೆ. ಬಟ್ ಇಟ್ಸ್ ನೈಸ್, ಇಟ್ಸ್ ಕೈಂಡ್ ಆಫ್ ನೈಸ್. ಅಂದರೆ ಏನಾದರೂ ಈಗ ನೀವೇ ಹೀರೋಯಿನ್ ಆಗಿ ಬಂದಾಗಲೋ ಅಥವಾ ನೀವೇ ಆ ಪಾತ್ರದಲ್ಲಿ ಬಂದಾಗಲೋ ಎಫೆಕ್ಟ್ ಆಗೋದಕ್ಕೂ ರೀಪ್ಲೇಸ್ಮೆಂಟ್ ಬಂದಾಗ ಅಂದರೆ ನಿಮ್ಮ ಮನಸ್ಸಿಗೆ ಏನಾದರೂ ಘಾಸಿ ಆಗೋದು ಬೇಕಿತ್ತ ನನಗೆ ಅಥವಾ ಇದು ಪಾತ್ರ ಅಂತ ಏನಾದ್ರು ಅನಿಸೋದು? ಅದಕ್ಕೆ ಐ ಗೆಸ್ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಯಾಕಂತಂದರೆ 100ಅಲ್ಲಿ 70-80% ಆಫ್ ಕಮೆಂಟ್ಸ್ ಆ್ಯಂಡ್ ಏನಿತ್ತಲ್ಲ ತುಂಬ ಪಾಸಿಟಿವ್ ಆಗೇ ಇತ್ತು. ಅಂದರೆ ಎಲ್ಲರೂ ಇಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತಲೇ ಅಂದರು. ಹಾಗೆ ಒಂದು 20% ಮಾತ್ರ ಇಲ್ಲ ಅವರೇ ಬೇಕಿತ್ತು ಅಂತ ಹೇಳಿ. ಬಟ್ ಯಾರೂ ನನ್ನ ಫೀಲಿಂಗ್ಸಿಗಾಗಲಿ ಅಥವಾ ನನ್ನ ಆ್ಯಕ್ಟಿಂಗಿಗಾಗಲಿ ಎಲ್ಲೂ ಹರ್ಟ್ ಮಾಡಲಿಲ್ಲ. ಶಿ ಇಸ್ ಅ ಗುಡ್ ಆರ್ಟಿಸ್ಟ್. ಆದರೆ ಈ ರೋಲಿಗೆ ಸೂಟ್ ಆಗ್ತಾ ಇಲ್ವೇನೋ ಅಂತ ಅಂದ್ಕೊಳ್ತಾ ಇದ್ರು. ಬಟ್ ಇವಾಗ ನೋಡಿದರೆ ಆ ಕಮೆಂಟ್ಸ್ನ ದೇ ಆರ್ ಲೈಕ್ ಇಲ್ಲ ಸೂಟ್ ಆಗ್ತಾಳೆ, ಶಿ ಇಸ್ ಡೂಯಿಂಗ್ ಗುಡ್ ಅಂತ ಹೇಳಿ. ಸೀರಿಯಲ್ದೇ ಒಂದು ಫ್ಯಾನ್ ಪೇಜಸ್ ಏನಿದೆ ಅವರು ಕೂಡ ನನಗೆ ಮೆಸೇಜ್ ಮಾಡ್ತಾರೆ, ಯು ಆರ್ ಡೂಯಿಂಗ್ ರಿಯಲಿ ಅ ಗುಡ್ ಜಾಬ್, ಸೂಟ್ ಆಗ್ತಾ ಇದ್ದೀರಾ ನೀವು, ತುಂಬ ಚೆನ್ನಾಗಿ ಆಮೇಲೆ ಅಪ್ಪ ಸಮಾಧಾನ ಆಯ್ತಪ್ಪ ಅಂತೇಳಿ. ಯಾಕಂದರೆ ಅದೆಲ್ಲೋ ಒಂದು ಕಡೆ ಕಾಡ್ತಾ ಇತ್ತು, ಅಯ್ಯೋ ಏನಾಗತ್ತೋ ಏನೋ, ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ಬಿಟ್ಟು ಏನಾದರೂ ಹರ್ಟ್ ಆಗಿಬಿಡತ್ತೇನೋ ಅಂತಂದ್ಬಿಟ್ಟು. ಬಟ್ ಯಾರೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ಅದಕ್ಕೆ ಐ ಗೆಸ್ ಐ ಆಮ್ ಬ್ಲೆಸ್ಡ್.